ಇನ್ನೇನು ಕೆಲಸ ಈ ಭೂಮಿ ಮೇಲೆ? ಕಷ್ಟಗಳು ಸಮಸ್ಯೆಗಳು ಬರ್ತಾನೆ ಇರ್ತವೆ. ಕೂತ್ಕೊಂಡು ಕೊರಗಿದ್ರೆ ಪ್ರಯೋಜನ ಇಲ್ಲ. ಎಲ್ಲವನ್ನು ನಮ್ಮ ಪ್ರಯತ್ನದಿಂದ ಸೋಲಿಸ್ಬೇಕು. ಏನಾದರೂ ನೀ ಈ ಕೆಲಸ ಶುರು ಮಾಡಬೇಕು ಅಂದ್ಕೊಂಡ್ರೆ ಅದನ್ನು 100% ಎಫರ್ಟ್ ಹಾಕಿ ಮಾಡು. ಆ ಕೆಲಸ ಚಿಕ್ಕದಾಗಲಿ ದೊಡ್ಡದಾಗಲಿ ನಿನ್ನ ಪ್ರಯತ್ನ 100ಕ್ಕೆ 100 ಇರಬೇಕು. ನಾವು ಒಂದು ಕೆಲಸ ಶುರು ಮಾಡಿದ್ರೆ ಅದರಲ್ಲಿ 10 ಸಮಸ್ಯೆಗಳು ಎದುರಾಗ್ತವೆ. ಆದರೂ ಎದರದೆ ಮುನ್ನುಗ್ಗಿ ಆ ಕೆಲಸನ ಪೂರ್ಣಗೊಳಿಸಬೇಕು. ಏನು ಪ್ರಯತ್ನ ಮಾಡದೆ ಸುಮ್ಮನೆ ಇದ್ದರೆ ನಾವು ಏನೂ ಸಾಧಿಸೋಕ್ಕಾಗಲ್ಲ. ಅವಕಾಶಗಳು ನಮ್ಮನ್ನು ಹುಡುಕಿ ಬರಲ್ಲ, ನಾವೇ ಅವಕಾಶಗಳ ಹಿಂದೆ ಹೋಗಬೇಕು. ಸಿಕ್ಕ ಅವಕಾಶ ಕೈ ಚೆಲ್ಲಬಾರ್ದು. ದ್ರೋಣಾಚಾರ್ಯರು ಏಕಲವ್ಯನನ್ನು ವಿದ್ಯಾರ್ಥಿಯಾಗಿ ಸ್ವೀಕರಿಸಲಿಲ್ಲ. ಆದರೂ ಏಕಲವ್ಯ ಧೃತಿಗೆಡಲಿಲ್ಲ. ದ್ರೋಣಾಚಾರ್ಯರ ಪ್ರತಿಮೆ ಮುಂದಿಟ್ಟುಕೊಂಡು ಸತತ ಪ್ರಯತ್ನಪಟ್ಟು ಏಕಾಗ್ರತೆಯಿಂದ ತನ್ನ ಬಿಲ್ವಿದ್ಯೆಯನ್ನು ಕಲಿತ. ಯಾರ ಸಹಾಯವಿಲ್ಲದೆ ತನ್ನ ಪರಿಶ್ರಮದಿಂದ ಧನುರ್ಧಾರಿಯಾದ. ಅದಕ್ಕೆ ಇಂದಿಗೂ ಏಕಲವ್ಯನ ಹೆಸರು ಚರಿತ್ರೆಯಲ್ಲಿದೆ. ನಾವು ಕೂಡ ಏಕಾಗ್ರತೆಯಿಂದ ಸತತ ಪ್ರಯತ್ನದಿಂದ ನಾವು ಅಂದ್ಕೊಂಡ ಕೆಲಸಗಳನ್ನು ಮಾಡಿದ್ರೆ ಯಶಸ್ಸು ಸಾಧಿಸ್ಬೋದು.